ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ವರುಣ ಅಬ್ಬರಿಸ್ತಾ ಇದ್ದಾನೆ. ಮೆಜೆಸ್ಟಿಕ್ ಕಾರ್ಪೊರೇಷನ್, ಶಾಂತಿನಗರ, ಜಯನಗರ ಸೇರಿದಂತೆ ಹಲವು ಕಡೆ ಮಳೆಯ ಆರ್ಭಟ ಜೋರಾಗಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಮಳೆ ನೀರಿನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ನೀರು ತುಂಬಿಕೊಂಡಿದೆ, ಹಾಗಾಗಿ ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ನೋಡಿ, ಬಹಳ ವರ್ಷಗಳಿಂದ ಮಳೆಯನ್ನು ಮ್ಯಾನೇಜ್ ಮಾಡುವಲ್ಲಿ ಸಿಲಿಕಾನ್ ಸಿಟಿ ಬಹಳನೇ ವಿಫಲ ಆಗ್ತಾ ಇದೆ ಅಂತಲೇ ಹೇಳಬೇಕು. ಒಂದು ಮಳೆ ಬಂದರೆ ಸಾಕು, ಜನ ಪರದಾಡೋಂಗಾಗಿ ಹೋಗ್ಬಿಡತ್ತೆ. ಅಫ್ಕೋರ್ಸ್ ಮೆಜೆಸ್ಟಿಕ್ಕಲ್ಲಿ ನೀರು ನಿಲ್ಲುತ್ತೆ ಅಂತಂದರೆ ಅದರಲ್ಲಿ ಆಶ್ಚರ್ಯ ಏನಿದೆ. ಕೆರೆನ ತೊಗೊಂಡೋಗಿ ಬಸ್ ನಿಲ್ದಾಣ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಅನೇಕ ಕಡೆಗಳಲ್ಲಿ ರಿಯಲ್ ಎಸ್ಟೇಟ್ ಹೊಡೆತಕ್ಕೆ ಸಿಕ್ಕದಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ. ಕೆರೆಗಳು, ನಾಲೆಗಳು ಎಲ್ಲ ಕಡೆನೂ ಬಿಲ್ಡಿಂಗೇನೆ. ಸೊ ಮಳೆ ಸುರಿದ್ರೆ ತುಂಬ ಪರದಾಟ ಆಗುತ್ತೆ ಬೆಂಗಳೂರಲ್ಲಿ. ಜಯನಗರ ಸೇರಿದಂತೆ ಹಲವು ಕಡೆ ಮಳೆಯ ಆರ್ಭಟ ಜೋರಾಗಿದೆ. ಸಂಜೆ ಹೊತ್ತು ವಾಪಸ್ ಮನೆಗೆ ಹೋಗೋರಿಗೆ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋರಿಗೆ ಸಾಕಷ್ಟು ಪರದಾಟ ಆಗಿಬಿಡುತ್ತೆ. ಮಳೆ ಬಂದರೆ ಗೊತ್ತಲ್ಲ ವೀಕ್ಷಕರೇ, ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದ್ರೂ ಸಖತ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಮೂವ್ಮೆಂಟೇ ಕಷ್ಟ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಅದು ಯಾಕೆ ಮಹಾನಗರಗಳಲ್ಲಿ ಒಂದು ಸಣ್ಣ ಮಳೆನೂ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅಷ್ಟರ ಮಟ್ಟಿಗೆ ಅಧ್ವಾನ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆನ ಮ್ಯಾನೇಜ್ ಮಾಡುವಲ್ಲಿ ಬೆಂಗಳೂರಂತೂ ಸಾಕಷ್ಟು ವಿಫಲ ಆಗಿದೆ ಅಂತಾನೆ ಹೇಳಬೇಕು. ಒಂದಲ್ಲ ಒಂದು ಕಡೆ ನೀರು ತುಂಬಿಕೊಳ್ಳುತ್ತೆ, ಒಂದಲ್ಲ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಮಸ್ಯೆ ಆಗತ್ತೆ. ಇವತ್ತು ಕೂಡ ಸಾಕಷ್ಟು ಜೋರಾಗಿ ಮಳೆ ಬಂದಿದೆ ಬೆಂಗಳೂರಲ್ಲಿ, ಇನ್ನೂ ಕೂಡ ಸುರಿತಾನೆ ಇದೆ. ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಇದೆಲ್ಲದರ ಮಧ್ಯೆ ಸೈಲೆಂಟ್ ಆಗಿ ಕಿಲ್ಲರ್ ಒಂದು ಸಿಟಿಗೆ ಎಂಟ್ರಿ ಕೊಟ್ಟಿದೆ. ಇದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಸಿಲಿಕಾನ್ ಸಿಟಿ ಜನರೇ ಹುಷಾರ್ ಹುಷಾರ್. ನಗರದಲ್ಲಿ ಉಸಿರಾಡುವ ಗಾಳಿ ವಿಷವಾಗ್ತಾ ಇದೆ. ವಾಯು ಮಾಲಿನ್ಯದ ಬಗ್ಗೆ ವೈದ್ಯರು ಎಚ್ಚರಿಕೆ. ಸಿಟಿ ಜನ ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಶಿಯಸ್. ಮಾರ್ನಿಂಗ್ ವಾಕಿಂಗ್, ಜಿಮ್ನಿಂದ ಶುರುವಾಗುವ ದಿನ ಡಯಟ್ ಫುಡ್ನಿಂದ ಎಂಡ್ ಆಗುತ್ತೆ. ಆದರೆ ಇಷ್ಟೆಲ್ಲ ಹರಸಾಹಸ ಪಟ್ಟರು ಸಿಟಿ ಜನರ ಜೀವವನ್ನ ಗಾಳಿ ಹಾಳು ಮಾಡ್ತಾ ಇದೆ. ವಾಯು ಮಾಲಿನ್ಯದಿಂದ ಸಿಟಿ ಜನರ ಶ್ವಾಸಕೋಶ ಡ್ಯಾಮೇಜ್ ಆಗ್ತಾ ಇದೆ. ರಾಜಧಾನಿಯಲ್ಲಿ ಹೆಚ್ಚುತ್ತಾ ಇರುವ ಕಲುಷಿತ ಗಾಳಿಯಿಂದ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಪ್ರಮಾಣ 35% ಏರಿಕೆಯಾಗಿದೆ. ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಸಿಟಿ ಜನರ ಪ್ರಾಣ ತೆಗಿತಾ ಇದೆ. ಇದರ ಪ್ರಮಾಣ 35% ಏರಿಕೆಯಾಗಿದ್ದು, ಪ್ರತಿ 100 ಜನರಲ್ಲಿ 30 ಜನ ಈ ಡಿಸೀಸ್ಗೆ ಬಲಿಯಾಗ್ತಾ ಇದ್ದಾರೆ. ಹೀಗಾಗಿ ಕಲುಷಿತ ಗಾಳಿ ಹಾಗೂ ಆರೋಗ್ಯದ ಸಮಸ್ಯೆಗಳ ಕುರಿತು ಅಧ್ಯಯನಕ್ಕೆ ಸರ್ಕಾರ ಮುಂದಾಗಿದೆ. ವಾಯು ಮಾಲಿನ್ಯದಿಂದ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಎಲ್ಲೆಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಸಂಪೂರ್ಣ ಅಧ್ಯಯನಕ್ಕೆ ರಾಜೀವ್ ಗಾಂಧಿ ಆಸ್ಪತ್ರೆ ಮುಂದಾಗಿದೆ. ಪೊಲ್ಯೂಷನ್ ಬಗ್ಗೆ ನಾವು ಈಗಾಗಲೇ ನಮ್ಮ ಆಸ್ಪತ್ರೆ ಮುಂಭಾಗದಲ್ಲೇ ಒಂದು ಪೊಲ್ಯೂಷನ್ ಬೋರ್ಡ್ ಇದೆ. ಅಂದರೆ ಎಷ್ಟು ಜನಕ್ಕಲ್ಲಿ ಇದಾಗಿದೆ, ಯಾಕಂದರೆ ನಾವು ಇನ್ನೂ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಮಾಡ್ಕೊಂಡು ನಾವು ಸರ್ಕಾರಕ್ಕೂ ಕೇಳ್ತಾ ಇದ್ದೇವೆ. ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಮಾಡಿಕೊಂಡು ಇದು ಏನು ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಇರ್ತಲ್ಲ, ಅದ್ರೂ ಸಹ ಎಫೆಕ್ಟ್ ಆಗ್ತವೆ. ಇದನ್ನು ಸಹ ಸ್ಟಡಿ ಮಾಡ್ತಾ ಇದ್ದೀವಿ. ನಿಮಗೂ ನಿಲ್ಲದ ಕೆಮ್ಮು, ಉಸಿರಾಡೋದಕ್ಕೆ ತೊಂದರೆ ಇದೆಯಾ? ಇದು ದೀರ್ಘಕಾಲದಲ್ಲಿ ಶ್ವಾಸಕೋಶವನ್ನ ಡ್ಯಾಮೇಜ್ ಮಾಡಿ ಸಾವಿನ ಸಮೀಪಕ್ಕೆ ಕೊಂಡೊಯ್ಯುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸೋದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ವರುಣ ಅಬ್ಬರಿಸ್ತಾ ಇದ್ದಾನೆ. ಮೆಜೆಸ್ಟಿಕ್ ಕಾರ್ಪೊರೇಷನ್, ಶಾಂತಿನಗರ, ಜಯನಗರ ಸೇರಿದಂತೆ ಹಲವು ಕಡೆ ಮಳೆಯ ಆರ್ಭಟ ಜೋರಾಗಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಮಳೆ ನೀರಿನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ನೀರು ತುಂಬಿಕೊಂಡಿದೆ, ಹಾಗಾಗಿ ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ನೋಡಿ, ಬಹಳ ವರ್ಷಗಳಿಂದ ಮಳೆಯನ್ನು ಮ್ಯಾನೇಜ್ ಮಾಡುವಲ್ಲಿ ಸಿಲಿಕಾನ್ ಸಿಟಿ ಬಹಳನೇ ವಿಫಲ ಆಗ್ತಾ ಇದೆ ಅಂತಲೇ ಹೇಳಬೇಕು. ಒಂದು ಮಳೆ ಬಂದರೆ ಸಾಕು, ಜನ ಪರದಾಡೋಂಗಾಗಿ ಹೋಗ್ಬಿಡತ್ತೆ. ಅಫ್ಕೋರ್ಸ್ ಮೆಜೆಸ್ಟಿಕ್ಕಲ್ಲಿ ನೀರು ನಿಲ್ಲುತ್ತೆ ಅಂತಂದರೆ ಅದರಲ್ಲಿ ಆಶ್ಚರ್ಯ ಏನಿದೆ. ಕೆರೆನ ತೊಗೊಂಡೋಗಿ ಬಸ್ ನಿಲ್ದಾಣ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಅನೇಕ ಕಡೆಗಳಲ್ಲಿ ರಿಯಲ್ ಎಸ್ಟೇಟ್ ಹೊಡೆತಕ್ಕೆ ಸಿಕ್ಕದಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ. ಕೆರೆಗಳು, ನಾಲೆಗಳು ಎಲ್ಲ ಕಡೆನೂ ಬಿಲ್ಡಿಂಗೇನೆ. ಸೊ ಮಳೆ ಸುರಿದ್ರೆ ತುಂಬ ಪರದಾಟ ಆಗುತ್ತೆ ಬೆಂಗಳೂರಲ್ಲಿ.
ಜಯನಗರ ಸೇರಿದಂತೆ ಹಲವು ಕಡೆ ಮಳೆ ಆರ್ಭಟ ಜೋರಾಗಿದೆ. ಸಂಜೆ ಹೊತ್ತು ವಾಪಸ್ ಮನೆಗೆ ಹೋಗೋರಿಗೆ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋರಿಗೆ ಸಾಕಷ್ಟು ಪರದಾಟ ಆಗಿಬಿಡುತ್ತೆ. ಮಳೆ ಬಂದರೆ ಗೊತ್ತಲ್ಲ ವೀಕ್ಷಕರೇ, ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದ್ರೂ ಸಖತ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಮೂಮೆಂಟೇ ಕಷ್ಟ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಅದು ಯಾಕೆ ಮಹಾನಗರಗಳಲ್ಲಿ ಒಂದು ಸಣ್ಣ ಮಳೆಯೂ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅಷ್ಟರ ಮಟ್ಟಿಗೆ ಅಧ್ವಾನ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆನ ಮ್ಯಾನೇಜ್ ಮಾಡುವಲ್ಲಿ ಬೆಂಗಳೂರಂತೂ ಸಾಕಷ್ಟು ವಿಫಲ ಆಗಿದೆ ಅಂತಾನೆ ಹೇಳಬೇಕು. ಒಂದಲ್ಲ ಒಂದು ಕಡೆ ನೀರು ತುಂಬಿಕೊಳ್ಳುತ್ತೆ, ಒಂದಲ್ಲ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಜೋರಾಗಿ ಮಳೆ ಬಂದಿದೆ ಬೆಂಗಳೂರಲ್ಲಿ, ಇನ್ನೂ ಕೂಡ ಸುರಿತಾನೆ ಇದೆ. ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಇದೆಲ್ಲದರ ಮಧ್ಯೆ ಸೈಲೆಂಟ್ ಆಗಿ ಕಿಲ್ಲರ್ ಒಂದು ಸಿಟಿಗೆ ಎಂಟ್ರಿ ಕೊಟ್ಟಿದೆ. ಇದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಸಿಲಿಕಾನ್ ಸಿಟಿ ಜನರೇ ಹುಷಾರ್. ನಗರದಲ್ಲಿ ಉಸಿರಾಡುವ ಗಾಳಿ ವಿಷವಾಗ್ತಾ ಇದೆ. ವಾಯು ಮಾಲಿನ್ಯದ ಬಗ್ಗೆ ವೈದ್ಯರು ಎಚ್ಚರಿಕೆ. ಸಿಟಿ ಜನ ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಶಿಯಸ್. ಮಾರ್ನಿಂಗ್ ವಾಕಿಂಗ್, ಜಿಮ್ನಿಂದ ಶುರುವಾಗುವ ದಿನ ಡಯಟ್ ಫುಡ್ನಿಂದ ಎಂಡ್ ಆಗುತ್ತೆ. ಆದರೆ ಇಷ್ಟೆಲ್ಲ ಹರಸಾಹಸ ಪಟ್ರು ಸಿಟಿ ಜನರ ಜೀವವನ್ನ ಗಾಳಿ ಹಾಳು ಮಾಡ್ತಾ ಇದೆ. ವಾಯು ಮಾಲಿನ್ಯದಿಂದ ಸಿಟಿ ಜನರ ಶ್ವಾಸಕೋಶ ಡ್ಯಾಮೇಜ್ ಆಗ್ತಾ ಇದೆ. ರಾಜಧಾನಿಯಲ್ಲಿ ಹೆಚ್ಚುತ್ತಾ ಇರುವ ಕಲುಷಿತ ಗಾಳಿಯಿಂದ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಪ್ರಮಾಣ 35% ಏರಿಕೆಯಾಗಿದೆ. ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಸಿಟಿ ಜನರ ಪ್ರಾಣ ತೆಗಿತಾ ಇದೆ. ಇದರ ಪ್ರಮಾಣ 35% ಏರಿಕೆಯಾಗಿದ್ದು, ಪ್ರತಿ 100 ಜನರಲ್ಲಿ 30 ಜನ ಈ ಡಿಸೀಸ್ಗೆ ಬಲಿಯಾಗ್ತಾ ಇದ್ದಾರೆ. ಹೀಗಾಗಿ ಕಲುಷಿತ ಗಾಳಿ ಹಾಗೂ ಆರೋಗ್ಯದ ಸಮಸ್ಯೆಗಳ ಕುರಿತು ಅಧ್ಯಯನಕ್ಕೆ ಸರ್ಕಾರ ಮುಂದಾಗಿದೆ. ವಾಯು ಮಾಲಿನ್ಯದಿಂದ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಎಲ್ಲೆಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಸಂಪೂರ್ಣ ಅಧ್ಯಯನಕ್ಕೆ ರಾಜೀವ್ ಗಾಂಧಿ ಆಸ್ಪತ್ರೆ ಮುಂದಾಗಿದೆ. ಪೊಲ್ಯೂಷನ್ ಬಗ್ಗೆ ನಾವು ಈಗಾಗಲೇ ನಮ್ಮ ಆಸ್ಪತ್ರೆ ಮುಂಭಾಗದಲ್ಲೇ ಒಂದು ಪೊಲ್ಯೂಷನ್ ಬೋರ್ಡ್ ಇದೆ. ಅಂದರೆ ಎಷ್ಟು ಜನಕ್ಕಲ್ಲಿ ಇದಾಗಿದೆ, ಯಾಕಂದರೆ ನಾವು ಇನ್ನೂ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಮಾಡ್ಕೊಂಡು ನಾವು ಸರ್ಕಾರಕ್ಕೂ ಕೇಳ್ತಾ ಇದ್ದೇವೆ. ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಮಾಡಿಕೊಂಡು ಇದು ಏನು ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಇರ್ತಲ್ಲ, ಅದನ್ನು ಸಹ ಎಫೆಕ್ಟ್ ಆಗ್ತವೆ. ಇದನ್ನು ಸಹ ಸ್ಟಡಿ ಮಾಡ್ತಾ ಇದ್ದೀವಿ. ನಿಮ್ಗೂ ನಿಲ್ಲದ ಕೆಮ್ಮು, ಉಸಿರಾಡೋದಕ್ಕೆ ತೊಂದರೆ ಇದೆಯಾ? ಇದು ದೀರ್ಘಕಾಲದಲ್ಲಿ ಶ್ವಾಸಕೋಶವನ್ನ ಡ್ಯಾಮೇಜ್ ಮಾಡಿ ಸಾವಿನ ಸಮೀಪಕ್ಕೆ ಕೊಂಡೊಯ್ಯುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸೋದು ಉತ್ತಮ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.